ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ, ದೇವರಾಜ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಅವರು ಮುರಿಬೇಕು, ಇನ್ನು 5 ವರ್ಷ ಅಲ್ಲ, ಇನ್ನು 10 ವರ್ಷನೂ ಕೂಡ ಅವರೇ CM ಆಗಿರ್ತಾರೆ. ನೋಡಿ, ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. 10 ವರ್ಷ ಇರ್ತಾರೋ 20 ವರ್ಷ ಇರ್ತಾರೋ ನಾವು ಯಾರು ಪ್ರಶ್ನೆ ಎತ್ತಾ ಇಲ್ಲ. ಎತ್ತುತ್ತಾ ಇರೋದೇ ಅವ್ರ ಪಾರ್ಟಿ ಒಳಗೆ. ಇವತ್ತು ರಾಜೀನಾಮೆ, ನಾಳೆ ರಾಜೀನಾಮೆ, ನಾನು ಮುಖ್ಯಮಂತ್ರಿ ಅಂಥೇಳಿ ಮುಖ್ಯಮಂತ್ರಿಗೆ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಂಪಿಟೇಷನ್ ನಡೆಸ್ತಿರೋದೇ ಅವ್ರ ಪಾರ್ಟಿಯವರು. ಮುಖ್ಯಮಂತ್ರಿ ಇರೋ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿಸಿ ಹಾಲಿ ಮುಖ್ಯಮಂತ್ರಿಗೆ ಅಪಮಾನ ಮಾಡ್ತಿರುವ ಕೆಲಸನೂ ಅವ್ರ ಪಾರ್ಟಿಯವರೇ ಮಾಡ್ತಿರೋದು. ಅದು ಒಂದಂತೂ ನಿಜ, ದಾಖಲೆ ದೇವರಾಜ ಅರಸು ದಾಖಲೆ ಮುರಿತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಭ್ರಷ್ಟಾಚಾರದಲ್ಲಂತೂ ಈ ಸರ್ಕಾರ ದಾಖಲೆ ಮಾಡಿದೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದೆ. 16 ವಿವಿಧ ಬಗೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿಯಿಂದ ಮೊದಲುಗೊಂಡು, ಎಲೆಕ್ಟ್ರಿಸಿಟಿಯಿಂದ ಮೊದಲುಗೊಂಡು, ಬಸ್ ದರದಿಂದ ಮೊದಲುಗೊಂಡು, ನೀರಿನ ದರ ಏರಿಕೆಯಿಂದ ಮೊದಲುಗೊಂಡು, ಹಾಲಿನ ದರ ಏರಿಕೆಯಿಂದ ಮೊದಲುಗೊಂಡು 16 ವಿವಿಧ ಬಗೆಯ ದರಗಳ ಏರಿಕೆಯನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ. ಇದು ಬೆಲೆ ಏರಿಕೆಯಲ್ಲಿ ಮಾಡಿರುವ ಒಂದು ದಾಖಲೆ. ಭ್ರಷ್ಟಾಚಾರದಲ್ಲಿ ಒಂದು ದಾಖಲೆ. ಬೆಂಗಳೂರಿನಲ್ಲಿ ಯಾರೂ ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಬಂದಿರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ 2ನೇ ಬಾರಿ ಬಂದ ಮೇಲೆ ಅಡಿಗೆ 100 ರೂಪಾಯಿ ಪ್ಲಾನ್ ಸ್ಯಾಂಕ್ಷನಿಗೆ ಕೊಡಬೇಕು. 100 ರೂಪಾಯಿ ಶಾಪ ಆಗ್ತಾಯಿದ್ದಾರೆ ಜನ. ಆಕ್ಯುಪೇಷನ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಇವರ ಅಪ್ಪನ ಆಸ್ತಿಲಿ ಪಾಲು ಕೇಳ್ದಂಗೆ ಕೇಳ್ತಾರೆ ಅಂತ ಬಿಲ್ಡರ್ಸು ಭಯಭೀತರಾಗಿದ್ದಾರೆ. ಈಗ ಈ ಅಪ್ಪನ ಆಸ್ತಿಲಿ ಪಾಲು ಕೇಳೋದು ಯಾರು? ಒಂದೇ ತಾಯಿ ತಂದೆ ಹೊಟ್ಟೆಲಿ ಹುಟ್ಟಿದ್ದವರು ಪಾಲು ಕೇಳ್ತಾರೆ ಅಪ್ಪನ ಆಸ್ತಿಲಿ ಪಾಲನ್ನ. ಇವರು ಅಪ್ಪನ ಆಸ್ತಿಲಿ ಪಾಲು ಕೇಳ್ದಿರ್ತಾರೋ ಆಕ್ಯುಪೇಷನ್ ಸರ್ಟಿಫಿಕೇಟಿಗೆ ಕೇಳ್ತಿದ್ದಾರಂತೆ. ಇದು ಭ್ರಷ್ಟಾಚಾರದಲ್ಲಿ ಮಾಡಿರುವಂಥ ದಾಖಲೆ. ಅತಿ ಹೆಚ್ಚು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರ ಕಾಲಘಟ್ಟನೂ ಈ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡಂಥ ದಾಖಲೆ ಇವ್ರದ್ದು. ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ಮುರಿದಿದ್ದಾರೆ. ಬರೀ ಎಷ್ಟೋ ದಿನ ಅಧಿಕಾರದಲ್ಲಿ ಇರ್ತಾರೆ ಅನ್ನೋ ದಾಖಲೆ ಅಲ್ಲ, ಇವರು ಭ್ರಷ್ಟಾಚಾರದ ದಾಖಲೆ, ಬೆಲೆ ಏರಿಕೆ ದಾಖಲೆ, ಇದರಲ್ಲಿ ಈ ಎಲ್ಲರ ದಾಖಲೆಯನ್ನು ಈಗಾಗಲೇ ಮುರಿದಿದ್ದಾರೆ. ಇನ್ನು 40% ಆರೋಪ ಅಂತಿದ್ರಲ್ಲ, 100% ಲೂಟಿ, 100% ಲೂಟಿ, ಅಲ್ಲೂ ದಾಖಲೆ ಮಾಡಿದ್ದಾರೆ. ಸರ್, ಈಗ ನಿಮ್ಮ ಪಕ್ಷದಲ್ಲೂ ಕೂಡ ಬಂಡಾಯ ತಾರಕಕ್ಕೆ ಇರ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ. ಈಗ ಯತ್ನಾಳ್ ಅವರು ಕಳೆದ ವಾರದ ಬಂದು ಇಲ್ಲೆಲ್ಲ ಎಂಪಿಗಳನ್ನು, ಬೇರೆ ಬೇರೆ ನಾಯಕರನ್ನೆಲ್ಲ ಭೇಟಿಯಾಗಿ ಹೋಗಿದ್ದಾರೆ. ಇದು ಅವ್ರಿಗೆ ನೋಟಿಸ್ ಕೂಡ ಈಗ ಇಶ್ಯೂ ಆಗಿದೆ. ಇವತ್ತು ಲಾಸ್ಟ್ ಡೇಟ್ ಅವರು ಉತ್ತರ ಕೊಡಿ. ನಾನು ಒಂದು ಲಕ್ಷ್ಮಣ ರೇಖೆ ಹಾಕ್ಕೊಂಡಿದ್ದೀನಿ. ಪಕ್ಷದ ಆಂತರಿಕ ವಿಷಯಗಳಿಗೆ, ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸೋದಿಲ್ಲ. ಎಲ್ಲವೂ ಕೂಡ ಕಾಲ ನಿರ್ಣಯ ಮಾಡುತ್ತೆ, ಅಷ್ಟೇ ಹೇಳಬಲ್ಲೆ.